ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ತುಂಬಾ ಉಪಯೋಗವಾಗಿರುವಂತಹ 6 ಅಡುಗೆ ಮನೆಯ ಟಿಪ್ಸ್ ಹೇಳ್ತಾ ಇದ್ದೀನಿ. ಟಿಪ್ ನಂಬರ್ 1, ತೆಂಗಿನಕಾಯಿ ಇರುತ್ತಲ್ಲ, ಅದನ್ನು ಒಂದು ಅರ್ಧ ಹೋಳು ಸಾಂಬಾರ್ಗೆ ಹಾಕಿರ್ತೀವಿ, ಇನ್ನೊಂದು ಅರ್ಧ ಹೋಳು ಇರುತ್ತೆ. ಅದನ್ನು ಹಾಗೆ ಇಟ್ಟರೆ ಅದು ಬೇಗ ಕಲರ್ ಚೇಂಜ್ ಆಗುತ್ತೆ, ಬೇಗ ಕೆಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಉಪ್ಪು ಅಪ್ಲೈ ಮಾಡಿ ಇಡೋದ್ರಿಂದ ಕೆಡೋದಿಲ್ಲ, ತುಂಬ ದಿನ ಬಾಳಿಕೆ ಬರುತ್ತೆ. ಉಪ್ಪು ಅಪ್ಲೈ ಮಾಡಿ ಹಾಗೆ ಬೇಕಿದ್ರೂ ಇಡ್ಬೋದು, ಇಲ್ಲಾಂತಂದರೆ ಫ್ರಿಜ್ಜಲ್ಲಿ ಬೇಕಿದ್ರೂ ಇಡ್ಬೋದು. ಫ್ರಿಜ್ಜಲ್ಲಿ ಇಟ್ಟರೆ ಒಂದು ತಿಂಗಳಾದರೂ ಏನೂ ಆಗೋದಿಲ್ಲ, ಹಾಗೆ ಇಟ್ಟರೆ ಒಂದು 4-5 ದಿನ ಬರುತ್ತೆ. ಟಿಪ್ ನಂಬರ್ 2, ನೋಡಿ ನಿಂಬೆಹಣ್ಣು ತಂದಿರ್ತೀವಿ, ಸ್ವಲ್ಪ ರೇಟ್ ಕಮ್ಮಿ ಅಂದರೆ ಸ್ವಲ್ಪ ಜಾಸ್ತಿನೇ ತಗೊಂಬಂದಿರ್ತೀವಿ. ಅದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಒಂದು ವಾರಕ್ಕೆ ಸ್ವಲ್ಪ ಆಗಲೇ ಒಂಥರ ಕಲರೇ ಚೇಂಜ್ ಆಗಿ ಹೋಗ್ಬಿಡುತ್ತೆ. ನಾನು ಹೇಳೋ ಅಂಥದ್ದು ಈ ಥರ ಮಾಡಿ ತುಂಬ ದಿನ, ಎಷ್ಟು ದಿನ ಇಟ್ಟರೂ ಏನೂ ಆಗೋದಿಲ್ಲ, ನಿಂಬೆಹಣ್ಣು ಫ್ರೆಶ್ ಆಗಿರುತ್ತೆ. ನೋಡ್ತಾ ಇರ್ಬೋದು, ಈಗ ನಿಂಬೆಹಣ್ಣಿಗೆ ಎಣ್ಣೆ ಅಪ್ಲೈ ಮಾಡ್ತಾ ಇದ್ದೀನಿ. ಈ ಥರ ಈ ಎಣ್ಣೆ ಅಪ್ಲೈ ಮಾಡಿ ಇಡೋದ್ರಿಂದ ಬೇಗ ಕೆಡೋದಿಲ್ಲ, ತುಂಬ ದಿನ ಬರುತ್ತೆ. ನೋಡ್ತಾ ಇರ್ಬೋದು, ಎಣ್ಣೆ ಅಪ್ಲೈ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಟೈಟಾಗಿ ಮುಚ್ಚಳ ಮುಚ್ಚಿ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ, ತುಂಬ ದಿನ ಬಾಳಿಕೆ ಬರುತ್ತೆ. ಫ್ರಿಜ್ಜಲ್ಲಿ ಬೇಕಿದ್ರೆ ಇಟ್ಕೋಬೋದು, ಇಲ್ಲ ಅಂತಂದರೆ ಫ್ರೀಜರಲ್ಲಿ ಬೇಕಿದ್ರೂ ಇಟ್ಕೋಬೋದು, ಏನು ತೊಂದರೆ ಇಲ್ಲ, ತುಂಬ ದಿನ ಬರುತ್ತೆ. ಟಿಪ್ ನಂಬರ್ 3, ಸಕ್ಕರೆ ತಂದಿರ್ತೀವಿ, ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಬೇಗ ಇರುವೆ ಆಗುತ್ತೆ. ಈ ಬೇಸಿಗೆಗಂತೂ ಬೇಗ ಇರುವೆಗಳು ಬಂದುಬಿಡುತ್ತೆ, ಸಕ್ಕರೆ ಆಗಲಿ ಬೆಲ್ಲ ಆಗಲಿ. ಅದಕ್ಕೆ ನಾವು ಲವಂಗ ಹಾಕಿಡೋದ್ರಿಂದ ಇರುವೆ ಅನ್ನೋದು ಬರೋದಿಲ್ಲ. ಲವಂಗ ಹಾಕಿ ಟೈಟಾಗಿ ಮುಚ್ಚಿಡ್ರಿ, ಇರುವೆ ಬರೋದೇ ಇಲ್ಲ. ಹಾಗೆ ಈ ಟಿಪ್ಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇದೇ ಥರ ವೀಡಿಯೋಸ್ ಬೇಕಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ಟೈಟಾಗಿ ಮುಚ್ಚಿ ಇಡ್ತಾ ಇದ್ದೀನಿ. ಟಿಪ್ ನಂಬರ್ 4, ಏನಾದರೂ ತಂದಿರ್ತೀವಿ ಕವರಲ್ಲಿ, ಅದನ್ನು ಹಾಗೆ ಬಿಟ್ಬಿಟ್ರೆ ಚೆಲ್ಲೋ ಚಾನ್ಸಸ್ ಇರುತ್ತೆ, ಮತ್ತು ಹಾಗೆ ಇರುವೆಗಳು ಬರುತ್ತೆ, ಹಾಗೆ ಹುಳ ಆಗುತ್ತೆ. ಹಾಗಾಗಿ ನಾವು ಈ ಥರ ಪ್ಯಾಕ್ ಮಾಡೋ ಇಡೋದ್ರಿಂದ ಬೇಗ ಕೆಡೋದಿಲ್ಲ, ಹಾಗೆ ಚೆಲ್ಲೋದು ಇಲ್ಲ. ಫ್ರಿಜ್ಜಲ್ಲಿ ಇಡ್ಬೋದು ಈ ಥರ ಮಾಡಿ. ನೋಡಿ, ಬಟ್ಟೆ ಕ್ಲಿಪ್ ಇರುತ್ತಲ್ಲ, ಅದನ್ನು ಹಾಕ್ಕೊಳ್ಳಿ. ಬಟ್ಟೆ ಕ್ಲಿಪ್ಪು ನಿಮ್ಗೆ ಇಷ್ಟ ಇಲ್ಲ ಹಾಕೋದು ಅಂತಂದರೆ ಇದು ರಿಬ್ಬನ್ ಬೇಕಿದ್ರೂ ಹಾಕೋಬೋದು. ಡಿಸ್ಕೋ ರಬ್ಬರ್ ಇರುತ್ತಲ್ಲ, ಅದನ್ನು ಹಾಕ್ಕೊಳ್ಳಿ. ಮನೆಯಲ್ಲಿ ಎಲ್ಲರ ಹತ್ರನೂ ಇರುತ್ತೆ. ಈ ಥರ ಹಾಕಿ ಇಡೋದ್ರಿಂದ ಬೇಗ ಕೆಡೋದಿಲ್ಲ, ಹಾಗೆ ಚೆಲ್ಲೋದಿಲ್ಲ. ಫ್ರಿಜ್ಜಲ್ಲಿ ಈ ಥರ ಎಲ್ಲದಕ್ಕೂ, ಎಲ್ಲ ಕವರ್ಗೂ ಈ ಥರ ರಬ್ಬರ್ ಹಾಕಿ ಇಟ್ಟರೆ ಆಯಿತು. ಏನಾದರೂ ಗಾಬರಿಗೆ ತಗೊಬೇಕಾದ್ರೆ ಎಲ್ಲ ಚೆಲ್ಲೋಗ್ಬಿಡುತ್ತೆ, ಫ್ರಿಜ್ಜೆಲ್ಲ ಗಲೀಜಾಗುತ್ತೆ. ಹಾಗಾಗಿ ನಾವು ಈ ಥರ ಮಾಡಿ ಇಡೋದ್ರಿಂದ ಚೆಲ್ಲೋದಿಲ್ಲ, ಫ್ರಿಜ್ಜು ಕ್ಲೀನಾಗಿರುತ್ತೆ. ಈ ಟಿಪ್ಸ್ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸೊಂದಿಗೆ ಶೇರ್ ಮಾಡಿ. ಟಿಪ್ಸ್ ನಂಬರ್ 5, ನೋಡಿ ಅಕ್ಕಿ ತುಂಬ ತಂದಿರ್ತೀವಿ ಕೆಲವೊಂದ್ಸಲಿ, ಅದನ್ನು ಹಾಗೆ ಬಿಟ್ಬಿಟ್ರೆ ಹುಳ ಆಗುತ್ತೆ. ಹಾಗಾಗಿ ನೀವು ಈ ಥರ ಮಾಡೋದ್ರಿಂದ ಹುಳ ಆಗೋದಿಲ್ಲ. ನೋಡಿ, ಒಣಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ, ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಒಣಮೆಣ್ಸಿನ್ಕಾಯಿ ಹಾಕೋದ್ರಿಂದ ಹುಳ ಆಗೋದಿಲ್ಲ. ಹಾಗೆ ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇವು ಎರಡೂ ಹಾಕೋದ್ರಿಂದ ನಿಮಗೆ ಹುಳ ಆಗೋದಿಲ್ಲ. ಇನ್ನೂ ಬೇಕಿದ್ದರೆ ನೀವು ಪಲಾವ್ ಎಲೆ ಬೇಕಿದ್ರೂ ಹಾಕೋಬೋದು, ಇಲ್ಲಾಂತಂದರೆ ಬೇವಿನ ಸೊಪ್ಪು ಬೇಕಿದ್ರೂ ಹಾಕೋಬೋದು. ಇಷ್ಟು ಹಾಕಿಡೋದ್ರಿಂದ ಬೇಗ ಹುಳ ಆಗೋದಿಲ್ಲ. ಟಿಪ್ ನಂಬರ್ 6, ನೋಡಿ ಹೂವು ತಂದಿರ್ತೀವಿ, ಅದೊಂದೇ ದಿನಕ್ಕೆ ಬಾಡೋಗಂಗೆ ಹೋಗ್ಬಿಡುತ್ತೆ. ಹಾಗಾಗಿ ಒಂದು 2-3 ದಿನ ಬರಬೇಕು ಅಂತಂದರೆ ಒಂದು ಬಾಕ್ಸ್ ತಗೊಂಡು ಅದರಲ್ಲಿ ಕಾಟನ್ ಬಟ್ಟೆ ಹಾಕಿ ಹೂವು ಇಟ್ಟು ಟೈಟಾಗಿ ಬಾಕ್ಸ್ ಮುಚ್ಚಳ ಹಾಕಿ ಫ್ರಿಜ್ಜಲ್ಲಿ ಇಡೋದ್ರಿಂದ ಬೇಗ ಕೆಡೋದಿಲ್ಲ. ಹಾಗೆ ನೀರು ಹಾಕಬಾರ್ದು, ಹಾಗೆ ಇಡಿ. ಹಾಗೆ ಇಟ್ಟರೆ ಒಂದು 3-4 ದಿನ ಬರುತ್ತೆ. ಹಾಗೆ ಈ ಟಿಪ್ಸ್ ಎಲ್ಲ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಇದೇ ಥರ ಟಿಪ್ಸ್ ವಿಡಿಯೋಸ್ ಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್, ಬಾಯ್.